ಚಾಮುಂಡಿ ಬೆಟ್ಟದ ವಿಚಾರ ಇತ್ತೀಚೆಗೆ ನನಗುದಿಗೆ ಬಿತ್ತು. ಚಾಮುಂಡಿ ಬೆಟ್ಟದ ನಮ್ಮ ಈ ಸರಿ ದಸರಾದ ಉದ್ಘಾಟನೆಗೆ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಕರೆದು ಬುಕರ್ ಅವಾರ್ಡ್ ಬಂದಿದೆ ಅವರಿಗೆ. ಟ್ರಾನ್ಸ್ಲೇಷನ್ಗೋಸ್ಕರವಾಗಿ ಬುಕರ್ ಅವಾರ್ಡ್ ಬಂದಿದೆ. ಅದ್ರ ಬಗ್ಗೆ ನಮಗೂ ಗೌರವ ಇದೆ. ಹಾಗಂತ ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರಗಳೊಂದಿಗೆ ವಿದ್ಯುಕ್ತವಾಗಿ ಆರಂಭವಾಗುವಂತಹ ಹಿಂದೂ ಧಾರ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿರುವಂತಹ ದಸರಾದ ಉದ್ಘಾಟನೆಗೆ ಆಕೆಯನ್ನು ಕರೆಸಬೇಕಾದಂತ ಅಗತ್ಯ ಇತ್ತ? ಬಂಧುಗಳೇ, 2000 ನಾನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರವಾಗಿ ಬಾನು ಮುಷ್ತಾಕ್ ಅವರಿಗೆ ಬಹಳಷ್ಟು ಕೇಳಿದ್ದೀನಿ. ಇನ್ನೊಂದೆರಡು ವಿಚಾರಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಬಾನು ಮುಷ್ತಾಕ್ ಅವರೇ, ನಿಮ್ಮನ್ನ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸ್ಕೊಳ್ಬೇಕು, ತನ್ನ ಬೆನ್ನಿಗೆ ನಿಲ್ಲಿಸ್ಕೊಳ್ಬೇಕು, ಡಿ.ಕೆ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಂತ್ರಗಾರಿಕೆ ಹೂಡಿರುವಂತಹ ಸಿದ್ದರಾಮಯ್ಯನವರು ದಸರಾದ ಉದ್ಘಾಟನೆಗೆ ಕರೆಸ್ತಾ ಇದ್ದಾರಲ್ಲ ಬಾನು ಮುಷ್ತಾಕ್ ಅವರೇ, ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪಿತು? ಇದಕ್ಕೆ ಈ ಒಂದು ಉದ್ಘಾಟನೆ ಬರೋದಕ್ಕೆ ನಿಮ್ಮ ಆತ್ಮಸಾಕ್ಷಿ ಆದ್ರೂ ಹೇಗೆ ಒಪ್ಪಿಗೆ ಕೊಡ್ತು ಮೇಡಮ್ ಹೇಳಿ? 2023 ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತೀರಿ, ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ, ಅವಳಿಗೆ ಅರಿಶಿಣ ಕುಂಕುಮದ ಲೇಪನವನ್ನು ಹಚ್ಚಿ, ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿ, ಈ ಅರಿಶಿಣ ಕುಂಕುಮದ ಪ್ರತಿರೂಪವಾಗಿರುವಂತಹ ಬಾವುಟವನ್ನು ಮಾಡಿ ಮುಸಲ್ಮಾನರನ್ನ ಹೊರಗಿಟ್ರಿ ಅಂತ ಹೇಳ್ತಿದ್ರಲ್ಲ ಮೇಡಮ್. ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮದ ಲೇಪನ ಹಚ್ಚುವ ಮುಖಾಂತರವಾಗಿ ಮುಸಲ್ಮಾನರನ್ನ ಕನ್ನಡದಿಂದ ಹೊರಗಿಟ್ರಿ ಅಂತ ಹೇಳ್ತಿರಲ್ಲ. ಕೊಡಗಿನ ಬ್ರಹ್ಮಗಿರಿನಲ್ಲಿ ಹುಟ್ಟುವಂತಹ ನದಿಯನ್ನ ನಾವು ಕಾವೇರಿಯಾಗಿ ಪೂಜಿಸಿ ತುಲಾ ಸಂಕ್ರಮಣದ ದಿನ ಆಕೆಗೆ ಬಾಗಿನವನ್ನು ಅರ್ಪಿಸಿ ನಾವು ಪೂಜಿಸ್ತೀವಲ್ಲ, ಆ ಕಾವೇರಿಯ ನೀರನ್ನು ಕುಡಿಬೇಕಾದ್ರೆ ನಿಮ್ಮ ಗಂಟಲಲ್ಲಿ ಇಳಿಯೋಲ್ಲ ಮೇಡಮ್. ಅದು ನಮ್ಮ ನದಿಗಳು ಕೂಡ ಇವತ್ತು ನಮ್ಮ ದೇವಿ ಸ್ವರೂಪದಲ್ಲಿದ್ದಾವೆ. ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಕ್ಕೆ ನೀವು ಮುಸಲ್ಮಾನನ ಹೊರಗಿಟ್ರಿ ಅಂತ ಹೇಳ್ತಿರಲ್ಲ, ನದಿಯನ್ನು ಕೂಡ ನಾವು ಕಾವೇರಿಯಾಗಿ ಪೂಜನೀಯಳಾಗಿ ಮಾಡಿದೀವಿ, ಆದ್ರಿಂದಲೂ ನೀವು ನೀರು ಕುಡಿತಾ ಇಲ್ವಾ ಮೇಡಮ್? ಕಾವೇರಿ ಬಿಡಿ, ಕಾವೇರಿ ಜೊತೆಗೆ ನೇತ್ರಾವತಿನೂ ಇದೆ, ಅರ್ಕಾವತಿನೂ ಇದೆ, ಶರಾವತಿನೂ ಇದೆ, ಕಾಳಿನೂ ಇದ್ದಾಳೆ, ತುಂಗನೂ ಇದ್ದಾಳೆ, ಭದ್ರನೂ ಇದ್ದಾಳೆ. ನೀವು ನೀರು ಕುಡಿತಾ ಇಲ್ವಾ ನೀವು ಮುಸಲ್ಮಾನರು? ಇದು ಗಟ್ಟಿ ಆಗಲ್ವಾ? ಈ ಭೂಮಿಯ ನೆಲದ ಸಂಸ್ಕೃತಿಯ ಪ್ರತೀಕಗಳಾಗಿ ನಾವು ದೈವಿ ಸ್ವರೂಪವಾಗಿ ದೇವಿಯ ರೂಪದಲ್ಲಿ ನಾವು ನದಿಗಳನ್ನ ಕಾಣ್ತೀವಿ. ನಮ್ಮ ಮನೆಯಲ್ಲಿ ಒಂದು ಪೂಜೆ ಆಗ್ಬೇಕು ಅಂತಂದ್ರೂ ಕೂಡ ಒಂದು ಜಲಮಂತ್ರವನ್ನ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಜಲಮಂತ್ರವನ್ನ ಹೇಳ್ತಾರೆ ಗೊತ್ತಾ ನಿಮಗೆ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾರೆ. ಸಪ್ತ ಋಷಿಗಳು ಹೇಗೋ ಸಪ್ತ ನದಿಗಳನ್ನು ಕೂಡ ನಾವು ಅವನ ಜೀವ ನದಿ ಅಂತ ಹೇಳ್ತೀವಿ. ಆ ನದಿಗಳಿಗೂ ಕೂಡ ಅವನು ಕೂಡ ನಮ್ಮ ತಾಯಿಯ ರೂಪದಲ್ಲಿ ದೇವಿಯ ರೂಪದಲ್ಲಿ ಇವೆ. ಏನ್ ಮುಸಲ್ಮಾನರು ನೀರು ಕುಡಿತಾ ಇಲ್ವಾ? ಹಾಗಾದ್ರೆ ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದಿರಿ ಅಂತ ಹೇಳ್ತೀರಾ?